ಹಾಯ್ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ಕೃಷಿ ಸೊಗಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತ ಬಾಂಧವರ ವಿಡಿಯೋದಲ್ಲಿ ನಾನು ಗ್ರೌಂಡ್ ಡ್ರಿಲ್ಲಿಂಗ್ ಮಿಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಗ್ರೌಂಡ್ ಡ್ರಿಲ್ಲಿಂಗ್ ಮಿಷನ್ ಬಂದುಬಿಟ್ಟು ಏನು ಪ್ರೈಸ್ ಮತ್ತು ಯಾವ ರೀತಿ ಕಂಪನಿಗಳಿವೆ, ಅದರಲ್ಲಿ ಯಾವ ರೀತಿ CC ಇದೆ, ಅದನ್ನು ಯೂಸ್ ಮಾಡೋದು ಯಾವ ಬೆಳೆಗೆ ಯೂಸ್ ಮಾಡ್ಕೋಬೋದು ಎಂಬುದರ ಬಗ್ಗೆ ನಾನು ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೈತ ಬಾಂಧವರೇ, ಈ ವಿಡಿಯೋದಲ್ಲಿರ್ತಕ್ಕಂಥ ನಾವು ತಂದಿರತಕ್ಕಂಥದ್ದು ಮಿಷನ್ ಬಂದುಬಿಟ್ಟು ಫಾರ್ಚೂನ್ ಆಗ್ರೋ ಕಂಪನಿ ಮಿಷನ್ ಆಗಿರುತ್ತದೆ. ಈ ಮಿಷನ್ ಬಂದುಬಿಟ್ಟು 72 CC ಮಿಷನ್ ಆಗಿರ್ತದೆ. ಇದ್ರ ಕಾಸ್ಟ್ ಬಂದುಬಿಟ್ಟು 15,200 ರೂಪಾಯಿ. ಇದರಲ್ಲಿ ಬಿಟ್ಟುಗಳು ಇರ್ತವೆ. ಬಿಟ್ಟುಗಳು 2 ಇಂಚಿಂದ 12 ಇಂಚಿವರೆಗೂ ಬಿಟ್ಟಿರುತ್ತದೆ. ಬಿಟ್ಟು ಅಂದರೆ ಇದೆ ಹೋಲ್ ಮಾಡೋ ಬಿಟ್ಟು 12 ಇಂಚಿಂದ ಅಂದರೆ 2 ಇಂಚಿ ಮತ್ತು 4 ಇಂಚಿ, 6 ಇಂಚಿ, 8 ಇಂಚು, 10 ಇಂಚು, 12 ಇಂಚು ಬಿಟ್ಟುಗಳಿರ್ತವೆ. ಈ ಮಿಷನರಿಗಳು ಬಂದುಬಿಟ್ಟು 65 CC, 55 CC, 72 CCಗಳು ಮಿಷನರಿಗಳು ಇರುತ್ತವೆ. ದೊಡ್ಡ ಕಂಪ್ನಿಗಳ ಮಿಷನರಿಗಳು ಕಾಸ್ಟ್ ಬಂದುಬಿಟ್ಟು 28,000 ಮೇಲೆ ಇರುತ್ತದೆ. ಈ ಮಿನಿಮಮ್ ಕಂಪನಿಗಳ ಕಾಸ್ಟ್ ಬಂದುಬಿಟ್ಟು 10,000ದಿಂದ 20,000ವರೆಗೂ ಒಳಗೆ ಇರುತ್ತದೆ. ಮತ್ತು ನೀವು ಇದರಲ್ಲಿ ಮಿಷನರಿಯಲ್ಲಿ ಒಂದೇ ಬಿಟ್ಟೆ ಕೊಡೋದು, ನೀವು ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಆ ಬಿಟ್ಟು ಬಂದುಬಿಟ್ಟು ಯಾವುದಾದ್ರೂ ಚೂಸ್ ಮಾಡ್ಕೊಳ್ಳಿ. ನಿಮ್ಗೆ ಎಕ್ಸ್ಟ್ರಾ ಬಿಟ್ಟು ಬೇಕಾದರೆ ತೊಗೊಳ್ಬೋದು, ಅದು ಸಪ್ರೇಟ್ ಕಾಸ್ಟ್ ಇರ್ತದೆ. ಈ ಮಿಷನರಿಗಳು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ, ನಾವು ಹೊಲಗಳಲ್ಲಿ ಈ ಥರ ಕಟ್ಟಿಗೆ ನೆಡ್ತಾ ಇದ್ದೀವಲ್ಲ, ಈ ಕಟ್ಟಿಗೆ ನೆಡುವುದಕ್ಕೆ ದೊಡ್ಡ ಈಗ ಕಟ್ಟಿಗೆಗಳು ನೆಡುವುದಾಗಿರ್ಬೋದು, ಸುತ್ತಲೂ ಕಾಂಪೌಂಡ್ಗೆ ಕಲ್ಲು ಹಾಕ್ಕೊಂಡು ಆಗಿರ್ಬೋದು, ಅಡಿಕೆ ತೋಟ ಆಗಿರ್ಬೋದು, ತೆಂಗಿನ ತೋಟ ಹೋಲ್ ಮಾಡಿ ಗಿಡ ನೆಡುವುದಾಗಿರ್ಬೋದು, ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ನಾವೀಗ ಯೂಸ್ ಮಾಡಿ ತೋರಿಸಿದ್ದೀವಿ. ಈ ಮಿಷನರಿಗಳು ತೊಗೊಳ್ಳಿ, ನೀವು ಸ್ವಂತಕ್ಕೆ ತೊಗೊಳ್ಳಿ. ನಿಮ್ಮ ತೋಟಗಳು ಜಾಸ್ತಿ ಬೆಳೆ ಬೆಳೀತಾ ಇದ್ದರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಟೊಮೊಟೊ ಬೆಳೆಗೆ ಆಗಿರ್ಬೋದು, ಇದು ಹೀರೆಕಾಯಿ ಬೆಳೆಗೆ ಆಗಿರ್ಬೋದು, ಈ ರೀತಿ ಹಲವಾರು ಬೆಳೆಗಳಿಗೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಹೋಲ್ ಮಾಡಿಕೊಂಡು ನೀವು ಕಟ್ಟಿಗೆ ನೆಡ್ಕೊಂಡು ದಾರಗಳು ಕಟ್ಕೊಳ್ಳೋಕ್ಕೆ ಅನುಕೂಲವಾಗಿರ್ತದೆ. ಈ ಕೂಲಿಯವ್ರ ನಿಟ್ಟಿನ ಏನಾಗುತ್ತೆ ಅಂದರೆ, ಅವರು ಸರಿಯಾಗಿ ಹೋಲ್ ಮಾಡುವುದಿಲ್ಲ. ಅವರು ಈ ಆರೆಕೋಲಲ್ಲಿ ಹೋಲ್ ಮಾಡ್ತಾರೆ, ಅದರಲ್ಲಿ ಸರಿಯಾಗಿ ಹೋಲ್ ಮಾಡದೆ ಗಾಳಿಗೆ ಬಿದ್ದೋಗುತ್ತೆ ಕಟ್ಟಿಗೆಗಳೆಲ್ಲ. ಇದರಲ್ಲಿ ತುಂಬ ಆಳವಾಗಿ ಹೋಲ್ ಮಾಡಿಕೊಂಡು ನೀವು ಕಟ್ಟಿಗೆಗಳನ್ನು ನೆಟ್ಕೊಂಡು ತುಂಬ ಬಿಗಿಯಾಗಿ ಬರುತ್ತದೆ. ಆಗ ಬೆಳೆಗಳು ಯಾವುದೇ ರೀತಿ ಗಾಳಿ ಮಳೆಗೆ ತಡೆದುಕೊಂಡು ಚೆನ್ನಾಗಿ ಬೆಳೆ ಬರುತ್ತದೆ, ಕಟ್ಟಿಗೆಗಳು ಬಿದ್ದೋದಂಗೆ. ಓಕೆನಾ? ಗಿಡ ನೆಡುವುದಾಗಿರ್ಬೋದು, ಒಳ್ಳೆ ಹೋಲ್ ಮಾಡಿಕೊಂಡು ಸುಮ್ಮನೆ ಗಿಡ ನೆಡ್ಕೊತ ಹೋಗ್ಬಿಡ್ಬೋದು. ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಇನ್ನು ಏನಾದರೂ ನಿಮಗೆ ಡೌಟ್ ಇದ್ದರೆ ನಾನು ಕಾಲ್ ಮಾಡಿ. ಇದು ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಈ ಹಲವಾರು ಕಂಪ್ನಿಯ ಮಿಷನ್ಗಳಿವೆ, ನೀವು ಪರ್ಚೇಸ್ ಮಾಡ್ಕೋಬೋದು. EMIಗೂ ಕೂಡ ಅವೈಲೇಬಲ್ ಇರ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.